ಹಲೋ ಸ್ನೇಹಿತರೆ, ಕರ್ನಾರ್ಜುನ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ನೋಡೋಣ. ಅಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳೆಂದರೆ, ಮೊದಲನೆಯದಾಗಿ ಪೀಠಿಕೆ. ಅಲಾವುದ್ದೀನ್ ಖಿಲ್ಜಿ 1296 1316 ದೆಹಲಿಯನ್ನು ಆಳಿದ ಒಂದು ಶ್ರೇಷ್ಠ ಅರಸನಾಗಿದ್ದಾನೆ. ದೆಹಲಿ ಸಿಂಹಾಸನವನ್ನು ಅಲಂಕರಿಸಿದ ಪ್ರಸಿದ್ಧ ಖಿಲ್ಜಿ ವಂಶದ ಸುಲ್ತಾನನು. ಅವನು ತನ್ನ ಸೈನಿಕ, ಆಡಳಿತ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಾಧನೆಗಳಿಂದ ಭಾರತೀಯ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾನೆ. ಇನ್ನು ಸೈನಿಕ ಸಾಧನೆಗಳು. ಅಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳನ್ನು ಎರಡು ರೀತಿಯಾಗಿ ವಿಂಗಡಿಸಲಾಗಿದೆ. ಒಂದು ಉತ್ತರ ಭಾರತದ ದಂಡಯಾತ್ರೆಗಳು, ಇನ್ನೊಂದು ದಕ್ಷಿಣ ಭಾರತದ ದಂಡಯಾತ್ರೆಗಳು. ಅದರಲ್ಲಿ ಉತ್ತರ ಭಾರತದ ದಂಡಯಾತ್ರೆಗಳನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಗುಜರಾತದ ಆಕ್ರಮಣ. ಅವಾಗಿನ ಕಾಲದ ಶ್ರೀಮಂತ ರಾಜ್ಯವಾದ ಗುಜರಾತದಲ್ಲಿ ಎರಡನೆಯ ಕರ್ಣದೇವ ಆಳ್ವಿಕೆ ಮಾಡುತ್ತಿದ್ದ. ಇವನ ಮೇಲೆ ಕ್ರಿಸ್ತಶಕ 1297ರಲ್ಲಿ ತನ್ನ ಸಹೋದರ ಉಲುಗ್ ಖಾನ್ ಮತ್ತು ವಜೀರನಾದ ನಜರತ್ ಖಾನ್ನನ್ನು ಸೈನ್ಯ ಸಮೇತ ದಂಡಯಾತ್ರೆಯನ್ನು ಕೈಗೊಂಡ. ಈ ವಿಷಯ ತಿಳಿದ ಎರಡನೆಯ ಕರ್ಣದೇವ ತನ್ನ ಮಗಳ ದೇವಲಾದೇವಿಯೊಡನೆ ದೇವಗಿರಿಗೆ ಪಲಾಯನ ಮಾಡಿದ. ಆದರೆ ಮುಸ್ಲಿಮರು ಅವರನ್ನು ಬಂಧಿಸಿ ಮತ್ತು ದೇವಗಿರಿಯ ಅಪಾರ ಸಂಪತ್ತನ್ನು ವಶಪಡಿಸಿಕೊಂಡು ದೆಹಲಿಗೆ ತರಲಾಯಿತು. ಇನ್ನು ಎರಡನೆಯದಾಗಿ ರಣತಂಬೂರ್ ಆಕ್ರಮಣ. ರಣತಂಬೂರ್ ಆಕ್ರಮಣ. ರಾಣಾ ಹಮ್ಮೀರ್ ದೇವನು ಆಳ್ವಿಕೆ ಮಾಡುತ್ತಿದ್ದ ರಣತಂಬೂರದ ಮೇಲೆ ಕ್ರಿಸ್ತಶಕ 1299ರಲ್ಲಿ ಖಿಲ್ಜಿ ಸೈನ್ಯವು ದಾಳಿ ಮಾಡಿ ಯಶಸ್ವಿ ಆಗಲಿಲ್ಲ. ನಂತರ ಖಿಲ್ಜಿಯ ನೇತೃತ್ವದಲ್ಲಿ ಕ್ರಿಸ್ತಶಕ 1301ರಲ್ಲಿ ಕೋಟೆಯ ಮೇಲೆ ದಾಳಿ ಮಾಡಿದರೂ ರಾಣಾ ಹಮ್ಮೀರನು ಮರಣ ಹೊಂದಿದನು. ಖಿಲ್ಜಿಯು ಕೋಟೆಯನ್ನು ವಶಪಡಿಸಿಕೊಂಡನು. ಇನ್ನು ಮೂರನೆಯ ಆಕ್ರಮಣ, ಉತ್ತರ ಭಾರತದ ಮೂರನೆಯ ಆಕ್ರಮಣ ಎಂದರೆ ಮೇವಾಡ್ ಆಕ್ರಮಣ. 1303ರಲ್ಲಿ ನಡೆದ ಈ ಆಕ್ರಮಣವು ರಜಪೂತದ ಸಿಸೋಡಿ ವಂಶದ ರಾಣಾ ರತನ್ ಸಿಂಗ್ ಮೇಲೆ ಕ್ರಿಸ್ತಶಕ 1303ರಲ್ಲಿ ಕೋಟೆಯ ಮೇಲೆ ಆಕ್ರಮಣ ಮಾಡಿ ಮೇವಾಡ ವಂಶ ವಶಪಡಿಸಿಕೊಂಡು ತನ್ನ ಮಗ ಖುಜ್ರಿ ಖಾನನನ್ನು ಗವರ್ನರನ್ನಾಗಿಸಿದನು. ಇನ್ನು ನಾಲ್ಕನೆಯದಾಗಿ ಮಾಳ್ವದ ಆಕ್ರಮಣ. 1305ರಲ್ಲಿ ನಡೆದ ಈ ಆಕ್ರಮಣವನ್ನು ಮಾಳ್ವದ ದೊರೆ ಮಹಾದೇವ ಮೇಲೆ ಅಲಾವುದ್ದೀನ್ ಖಿಲ್ಜಿಯು 1305ರಲ್ಲಿ ದಾಳಿ ಮಾಡಿದನು. ಆದರೆ ಮಹಲಕದೇವನನ್ನು ಮಾಡುಕೋಟೆಗೆ ಪಲಾಯನಾದನು. ಆದರೆ ಮಾಡುಕೋಟೆಗೆ ಆಕ್ರಮಣ ಮಾಡಿ ಮಾಳ್ವದ ಮತ್ತು ಮಾಡುಕೋಟೆಯನ್ನು ವಶಪಡಿಸಿಕೊಂಡರು. ಇನ್ನು ಐದನೆಯದಾಗಿ ಸಿವಾನ ಆಕ್ರಮಣ. ಸಿವಾನ ಎಂಬ ಪ್ರದೇಶದ ದೊರೆ ಶೀತಲ ದೇವನ ಮೇಲೆ ಕ್ರಿಸ್ತಶಕ 1308ರಲ್ಲಿ ಆಕ್ರಮಣ ಮಾಡಿ ಸಿವಾನವನ್ನು ವಶಪಡಿಸಿಕೊಂಡನು.
ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ 6ನೇ ದಂಡಯಾತ್ರೆ ಎಂದರೆ ಜಲ್ಲೂರ್ ಆಕ್ರಮಣ. ಇದನ್ನು 1316ರಲ್ಲಿ ಮಾಡಿದ್ದನು. ಜಲ್ಲೂರ್ ಎಂಬ ಪ್ರದೇಶದ ದೊರೆ ಕನ್ನೇರ್ದೇವ ನನ್ನ ಮೇಲೆ ದಾಳಿ ಮಾಡಿ ಕನ್ನೇರ್ದೇವನನ್ನು ಕೊಲೆ ಮಾಡಿದನು. ಕನ್ನೇರ್ದೇವನ ಮೇಲೆ ದಾಳಿ ಮಾಡಿ ಕನ್ನೇರ್ದೇವನನ್ನು ಕೊಲೆ ಮಾಡಿದನು. ನಂತರ 7ನೇದು ಮಂಗೋಲರ ದಮನ. ಆಗಿನ ಕಾಲದ ಉತ್ತರ ಭಾರತದ ಮೇಲೆ ಆಗಾಗ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಿರುವ ಮಂಗೋಲರನ್ನು ದಮನ ಮಾಡಿದನು. 1297ರಲ್ಲಿ ಮಂಗೋಲರ ಎಂಬ ಅನಾಗರಿಕ ಅಂದರೆ ಶಿಕ್ಷಣ ಪಡೆಯದವರ ಜನಾಂಗವು ಮಧ್ಯ ಏಷ್ಯಾದಿಂದ ಹೊರಟು ವಾಯುವ್ಯ ಭಾರತದ ಮೇಲೆ ನಿರಂತರವಾಗಿ ಮುಸ್ಲಿಮರ ಆಳ್ವಿಕೆಯಿಂದಲೂ ದೆಹಲಿ ಪ್ರಜೆಗಳಿಗೆ ಕಿರುಕುಳ ಕೊಡುತ್ತಿದ್ದರು. ಇದನ್ನು ತಡೆಯಲು 30,000 ಮಂಗೋಲರನ್ನು ಸಾಮೂಹಿಕ ಹತ್ಯೆ ಮಾಡಿ ವಾಯು ಭಾರತದ ಗಡಿಯನ್ನು ಭದ್ರಗೊಳಿಸಿದನು. ಹೀಗೆ ಖಿಲ್ಜಿಯು ಉತ್ತರ ಭಾರತದ ಕಾಶ್ಮೀರ, ನೇಪಾಳ, ಅಸ್ಸಾಂ ಮತ್ತು ಪಂಜಾಬಗಳನ್ನು ಹೊರತುಪಡಿಸಿ ಇಡೀ ಉತ್ತರ ಭಾರತದ ಖಿಲ್ಜಿ ಆಳ್ವಿಕೆ ಒಳಪಟ್ಟಿತ್ತು. ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ನೋಡುವುದಾದರೆ, ದಕ್ಷಿಣ ಭಾರತದ ಸಮೃದ್ಧ ಸಂಪತ್ತನ್ನು ಲೂಟಿ ಮಾಡುವ ಮತ್ತು ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವುದು ದಕ್ಷಿಣ ದಂಡಯಾತ್ರೆಯ ಉದ್ದೇಶವಾಗಿತ್ತು. ದಕ್ಷಿಣ ಭಾರತದ ದೊರೆಗಳಲ್ಲಿ ಏಕತೆ ಇರಲಿಲ್ಲ. ಇಂತಹ ರಾಜಕೀಯ ಸ್ಥಿತಿ ಅಲ್ಲಾವುದ್ದೀನ್ ಖಿಲ್ಜಿಯು ದಂಡಯಾತ್ರೆಗೆ ಪ್ರೋತ್ಸಾಹ ನೀಡಿತು. ಇದರಿಂದ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ಮುಸ್ಲಿಂ ಸುಲ್ತಾನ ಎಂಬ ಕೀರ್ತಿಗೆ ಪಾತ್ರನಾದನು. 6 ವರ್ಷಗಳ ಕಾಲ ಆಕ್ರಮಣಕ್ಕೆ ಒಳಪಟ್ಟ ಪ್ರಬಲ ರಾಜ್ಯಗಳೆಂದರೆ, ಮೊದಲನೆಯದಾಗಿ ದೇವಗಿರಿಯ ಆಕ್ರಮಣ. ಕ್ರಿಸ್ತಶಕ 1294ರ ದೇವಗಿರಿಯ ಮೇಲಿನ ಆಕ್ರಮಣದ ಒಪ್ಪಂದ ಪ್ರಕಾರ ರಾಮಚಂದ್ರ ದೇವನು ಎಲಿಚಪುರದ ಪ್ರಾಂತ್ಯದ ಕಪ್ಪವನ್ನು ಕೊಟ್ಟಿರಲಿಲ್ಲ. ಇದನ್ನು ಪಡೆಯಲು 1306ರಲ್ಲಿ ದಾಳಿ ಚಂದ್ರದೇವನನ್ನು ಸೋಲಿಸಿ ಆಕ್ರಮಣ ಒಪ್ಪಂದಕ್ಕೆ ಕಪ್ಪ ಕೊಡುವಂತೆ ತಿಳಿಸಿದನು. ದಕ್ಷಿಣ ಭಾರತದ 2ನೇ ಆಕ್ರಮಣವೆಂದರೆ ವಾರಂಗಲ್ ಆಕ್ರಮಣ. ಸಂಪದ್ಭರಿತವಾದ ವಾರಂಗಲ್ ಪ್ರಾಂತ್ಯದ ದೊರೆಯ ಮೇಲೆ ಕ್ರಿಸ್ತಶಕ 1309ರಲ್ಲಿ ದಾಳಿ ಮಾಡಿ ವಾರಂಗಲ್ಲದ ಪ್ರತಾಪರುದ್ರನನ್ನು ಸೋಲಿಸಿದನು. ಸಂಪತ್ತನ್ನು ನೀಡುವ ಆಕ್ರಮಣ ಒಪ್ಪಂದವನ್ನು ಮಾಡಿಕೊಂಡರು. ಅಮೀರ್ ಖುಸ್ರುವಿನ ಹೇಳಿಕೆಯ ಪ್ರಕಾರ ಪ್ರತಾಪರುದ್ರನು ನೀಡಿರುವ ಅಪಾರ ಸಂಪತ್ತು ಭಾರತದಿಂದ ಕುಕ್ಕಿ ಹೋಗಿದ್ದ 1000 ಒಂಟೆಗಳು ಬಳಕುತ್ತಾ ನರಳುತ್ತಾ ದೆಹಲಿಯನ್ನು ತಲುಪಿದ್ದವು. ಇನ್ನು 3ನೇ ಆಕ್ರಮಣ ಎಂದರೆ ದ್ವಾರ ಸಮುದ್ರದ ಆಕ್ರಮಣ.
ದ್ವಾರ ಸಮುದ್ರದ ಅರಸ ಬಳ್ಳಾಳನ ಮೇಲೆ ಕ್ರಿಶಕ 1310ರಲ್ಲಿ ಕ್ರಿಸ್ತಶಕ 1310ರಲ್ಲಿ ದಾಳಿ ಮಾಡಿದನು. ಖಿಲ್ಜಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಕಪ್ಪ ಕೊಡುವ ಒಪ್ಪಂದವನ್ನು ಮಾಡಿಕೊಂಡರು. ದಕ್ಷಿಣ ಭಾರತದ 4ನೇ ಆಕ್ರಮಣ ಎಂದರೆ ಮಧುರೆಯ ಆಕ್ರಮಣ. ಕಪೂರನು ಕ್ರಿಸ್ತಶಕ 1311ರಲ್ಲಿ ಮಧುರೆಯ ಮೇಲೆ ದಾಳಿ ಮಾಡಿ ವೀರ ಪಾಂಡ್ಯ ಮಧುರೆ ದೊರೆಯನ್ನು ಸೋಲಿಸಿ ಮಧುರೆಯನ್ನು ಲೂಟಿ ಮಾಡಿದನು. ಕಪೂರನು ಮಧುರೆಯ ದಾಳಿಯಲ್ಲಿ 612 ಆನೆಗಳು, 20,000 ಕುದುರೆಗಳು, 96,000 ಮನ ಚಿನ್ನ ಮತ್ತು ವಜ್ರ ವೈಡೂರ್ಯಗಳನ್ನು ಲೂಟಿ ಮಾಡಿ ದೆಹಲಿಗೆ ಸಾಗಿಸಿದನು. ಇನ್ನು ದಕ್ಷಿಣ ಭಾರತದ 5ನೇ ಆಕ್ರಮಣವೆಂದರೆ ದೇವಗಿರಿಯ ದಂಡಯಾತ್ರೆ 1313ರಲ್ಲಿ. ದೇವಗಿರಿಯ ದೊರೆ ರಾಮಚಂದ್ರನ ಮರಣದ ನಂತರ ಉತ್ತರಾಧಿಕಾರಿಯಾಗಿ ಬಂದ ಅವನ ಮಗ ಶಂಕರದೇವನು ಕಪ್ಪ ಕೊಡುವುದನ್ನು ನಿಲ್ಲಿಸಿದ್ದನು. ಕ್ರಿಸ್ತಶಕ 1313ರಲ್ಲಿ ಶಂಕರದೇವನನ್ನು ಕೊಂದು ದೇವಗಿರಿಯನ್ನು ದೆಹಲಿ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಉಪಸಂಹಾರ. ಮುಸ್ಲಿಂ ದಾಳಿಯಿಂದಾದ ಸಾವು ನೋವುಗಳು, ನಗರಗಳ ಲೂಟಿ, ದೇವಾಲಯಗಳ ಧ್ವಂಸ, ಮೂರ್ತಿಗಳ ಭಗ್ನ ಮುಂತಾದ ಕೃತ್ಯಗಳು ಭಾರತೀಯ ಮುಸ್ಲಿಮನ ಮೇಲೆ ತುಂಬಾ ಪ್ರಭಾವ ಬೀರಿದವು. ಅವರಲ್ಲಿ ಏಕತೆ, ರಾಷ್ಟ್ರೀಯ ಪ್ರಜ್ಞೆ ಬೆಳೆದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು. ಥ್ಯಾಂಕ್ ಯು. ಇದು ನಿಮ್ಮ ಕರ್ನಾರ್ಜುನ ಎಜುಕೇಶನ್ ಚಾನೆಲ್.